ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಡೂಮ್ಲೈಟ್ ವೃತ್ತದಲ್ಲಿನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಆಡಿಟೋರಿಯಂನಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಕನಕದಾಸರ 538ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ತಹಸೀಲ್ದಾರ್ ಶರತ್ ಕುಮಾರ್, ಇಒ ಜೈಪಾಲ್, ಬಿಇಒ ಚಂದ್ರಶೇಖರ್, ಪುರಸಭಾ ಅಧ್ಯಕ್ಷೆ ಶಿವರುದ್ರಮ್ಮ ವಿಜಯಕುಮಾರ್, ಉಪಾಧ್ಯಕ್ಷ ರಿಯಾಜ್ ಅಹಮದ್, ಡಾಕ್ಟರ್ ಎಲ್.ಜಿ. ಮೀರಾ, ತೀನಾ ಪದ್ಮನಾಭ್, ಪೂಜಾರಿ ಪಳ್ಳ ಕೃಷ್ಣಮೂರ್ತಿ, ಸಿಡಿಪಿಒ ಸುರೇಂದ್ರ, ವನಜಾ, ಚಿಕ್ಕರಾಜು, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಸಿ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ಎಚ್. ಶಿವಕುಮಾರ್, ತೇಜು, ಚಂದ್ರಣ್ಣ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ.
ಅನೇಕ ಜನ ಕವಿಗಳು, ದಾರ್ಶನಿಕರು, ಹಿರಿಯರು ಕೂಡ ಈ ಒಂದು ಜಾತಿಯ ತುಳಿತಕ್ಕೆ ಒಳಗಾಗಿ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ರೀತಿ ಕವಿತೆಗಳನ್ನ, ದಾಸರ ಪದಗಳನ್ನ ರಚನೆ ಮಾಡಿ ಸಾರ್ವಜನಿಕವಾಗಿ ಇವತ್ತು ನಮ್ಮೆಲ್ಲರಿಗೂ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಜಾಸ್ತಿ ಆಯ್ತಾ ಇದೆ ಜಾತಿ ವಿಚಾರ. ಇವತ್ತು ಇತ್ತೀಚಿನ ದಿವಸದಲ್ಲಿ ಬಹಳ ಕಲುಷಿತವಾದಂತಹ ವಾತಾವರಣವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಜಾತಿ ಪದ್ಧತಿ ಇತ್ತೀಚೆಗೆ ಜಾಸ್ತಿ ಇವೆ. ಅವತ್ತಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಕ್ಕಂಥ ವಾತಾವರಣವನ್ನು ನೋಡ್ತಾ ಇದ್ದೇವೆ. ನಾವು ಕನಕದಾಸರಿಗೆ ಅಥವಾ ಬಸವಣ್ಣವರಿಗೆ ಅಥವಾ ಕೆಂಪೇಗೌಡರಿಗೆ, ಅಂಬೇಡ್ಕರ್ ಅವರಿಗೆ ನಾವು ಗೌರವ ತರಬೇಕು ಅಂತಂದ್ರೆ ಸ್ವಲ್ಪ ನಾವು ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ. ಆದರೆ ಇವತ್ತು ಜಾಸ್ತಿ ಆಯ್ತಾ ಇದೆ ಜಾತಿ ವಿಚಾರ. ಇವತ್ತು ಇತ್ತೀಚಿನ ದಿವಸದಲ್ಲಿ ಬಹಳ ಕಲುಷಿತವಾದಂತಹ ವಾತಾವರಣವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಜಾತಿ ಪದ್ಧತಿ ಇತ್ತೀಚೆಗೆ ಜಾಸ್ತಿ ಇವೆ. ಅವತ್ತಿಂದ ಇತ್ತೀಚೆಗೆ ಜಾಸ್ತಿ ಆಗ್ತಕ್ಕಂಥ ವಾತಾವರಣವನ್ನು ನೋಡ್ತಾ ಇದ್ದೇವೆ. ನಾವು ಕನಕದಾಸರಿಗೆ ಅಥವಾ ಬಸವಣ್ಣವರಿಗೆ ಅಥವಾ ಕೆಂಪೇಗೌಡರಿಗೆ, ಅಂಬೇಡ್ಕರ್ ಅವರಿಗೆ ನಾವು ಗೌರವ ತರಬೇಕು ಅಂತಂದ್ರೆ ಸ್ವಲ್ಪ ನಾವು ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂಥ ಒಂದು ಕನಕದಾಸರ ಜಯಂತಿಯನ್ನ ಆಚರಣೆಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದಿರತಕ್ಕಂಥ ವಿಚಾರ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವರ ವಿಚಾರಧಾರೆಗಳನ್ನ
ಕನಕದೇವಿಯ ಬಗ್ಗೆ ಈಗಾಗಲೇ ಭಾಷಣಕಾರರು ಕನಕದಾಸರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಕಾರ್ಯದ ಬಗ್ಗೆ ಅವರು ಸಾಧಕರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಂಡನೆಯನ್ನು ಮಾಡಿದರೆ ವಿಶ್ಲೇಷಣೆಯನ್ನು ಮಾಡಿದರೆ ನಮ್ಮ ಮನವನ್ನು ಗೆದ್ದಿದ್ದಾರೆ. ಅದು ಒಂದು ನಾವು ಹೇಳೋದು ಇಷ್ಟೇ, ಕನಕದಾಸರು 5-38 ವರ್ಷಗಳ ಆದರೂ ಕೂಡ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.